ಮತ್ತು ಎಲ್ಲ ಹಬ್ಬಗಳು ನಿಮ್ಗರಿಯವ. ನೀವು ಒಂದೇ ಹಬ್ಬದಿಂದ ಪಂಚಾಂಗದಾಗ ನೋಡ್ಬೇಕ್ರಿ, ಹೋಗಿ ನೋಡ್ರಿ ನೀವು. ಎಲ್ಲ ಹುಣಿವಿ, ಎಲ್ಲ ಹಬ್ಬ, ಅಮಾಸಿ ಎಲ್ಲಾನು ನೀವ ವಿಜೃಂಭಣೆ, ನಿಮ್ಮ ಹಬ್ಬಗಳು. ಶೀಗಿ ಹುಣ್ಣಿಮ್ಯಾಗ ಏನು ನಾವು ಹಾಡ್ಕೊ ತಗೊಂಡ್ರನ? ಶೀಗಿ ಹುಣ್ಣಿಮೆ ದಿವಸ ಇಲ್ಲ. ಗೌರಿ ಹುಣ್ಣಿಮೆ ದಿವಸ ಗೌರವ ನಾವು ತರೋಣ ಇಲ್ಲ. ಮನಸ್ಸಿನ ಸೌಂದರ್ಯ ನೋಡಂಗಿಲ್ಲ ಅವು, ಮ್ಯಾಗಿನ ಸೌಂದರ್ಯ ನೋಡ್ತಾವ. ಆದ್ರೆ ನನ್ನ ಗಂಡ ಹಂಗಲ್ಲ, ಒಳಗಿನ ಸೌಂದರ್ಯ ನೋಡ್ತಾನವ. ಅದಕ್ಕೆ ನಾ ಒಳಗಿನ ಹೃದಯವನ್ನ, ಒಳಗಿನ ಮನಸ್ಸನ್ನ ಸೌಂದರ್ಯ ಮಾಡಕತ್ತೀನಿ ಅವ. ನಾನು ನನ್ನ ಗಂಡನ ಮೆಚ್ಚಿಸ್ಬೇಕಂತೀನಿ. ಆಕೆ ಅಂತಾಳ, ಎಂಥ ಗಂಡ ಯವ ನೀನು, ಏನು ಸುದ್ದಿ, ಮಂದಿ ಗಂಡುಗಳು ಹೆಂಗಿರ್ತಾವ, ನಮ್ಮ ಗಂಡುಗಳು ಹೆಂಗದವ, ನೀ ಅಂತ ಗಂಡ ಯಾರು ಅಂದ ಕೂಡಲೇ ಚನ್ನಮಲ್ಲಿಕಾರ್ಜುನ. ನೋಡ್ರಿ, ಊರಾಗ ಮಂದಿ ಭಾಳ ಸುಮಾರು ಇರ್ತಾರೆ ಇವ, ಭಾಳ ಸುಮಾರು ಮಂದಿಗಳು. ಅಕ್ಕ ಮಹಾದೇವಿ, ಲಿಂಗಮ್ಮನ ಮಗಳು ಅಕ್ಕ ಮಹಾದೇವಿ, ಆಕೆ ಯಾವತ್ತೂ ಅವನ ಚಿಂತನೆ ಬರೇ ಚನ್ನಮಲ್ಲಿಕಾರ್ಜುನ, 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 ಹೇ ಪರಮಾತ್ಮ, ಹೇ ಪರಮಾತ್ಮ. ಇಷ್ಟು ಅಂದದ್ದಕ್ಕೆ ಊರಾಣ ಅವ್ರು ಏನು ಅನ್ಬೇಕ್ರಿ? ಆ ಲಿಂಗಮ್ಮನ ಮಗಳು ಯಾರನ್ನೂ ಬಡಬಡಿಸೈತದು. ಯಾವ ಚನ್ನಮಲ್ಲಿಕಾರ್ಜುನ ಅಂತ ಹುಡುಗ ನೋಡು ಯವ್ವ. ಅದಕ್ಕೆ ಜನ ಹೇಳಿರ್ಬೇಕು, ಊರು ಮುಂದಿನ ಬಾವಿ ಮುಚ್ಚಬಹುದು. ಎಲ್ಲರೂ ಕೂಡಿ ಊರಾಗ್ಯದ, ಅವಗಾಡಾಗ್ಯದ, ನಡಬರ್ಕದ ಅಂತ ತಿಳ್ಕೊಂಡು ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗಂಗಿಲ್ಲ. ಈ ಊರು ಮಂದಿ ಬಾಯಿ ಮುಚ್ಚಕ್ಕಾಗಂಗಿಲ್ಲ. ಇವ್ರು ತಮ್ಮ ಮನಸ್ಸಿಗೆ ಬಂದದ್ದ ಮಾತಾಡವ್ರು, ಇವರು ತಮ್ಮ ಮನಸ್ಸಿಗೆ ಬಂದದ್ದ ಮಾತಾಡವ್ರು. ಆಕೆ ಅಂತಿದ್ಲು ಅವ್ರವ್ವ, ತಂಗಿ ಹಿಂಗಲ್ಲ ನೋಡಿ ಹೆಂಗದ ಅಂತ ತಿಳ್ಕೊಂಡು, ಒಂದು ಈಟರ ಶೃಂಗಾರ ಮಾಡ್ಕೋ ಅಂತ ತಿಳ್ಕೊಂಡು ಅವ್ರವ್ವ ಮತ್ತೇನು ಮಾಡಿದ್ಲು ಅಂದ್ರೆ, ಅವು ಹೇಳಿದ್ರೆ ಕೇಳಂಗಿಲ್ಲ ಅಂತೇಳಿ ಆ ಅಕ್ಕ ಮಹಾದೇವಿ ಗೆಳತಿಯರು ಹೇಳಿದ್ರಕ್ಕೆ, ನೀವರ ತಯಾರು ಮಾಡ್ರಕ್ಕಿನ. ಯಾಕಂದ್ರೆ ಊರಾಗ ಜಾತ್ರೆ ಅಂದ್ರೆ, ಆ ಊರಾಗ ಜಾತ್ರೆನೂ ಅದ, ಆ ಕೌಶಿಕನ ಮೆರವಣಿಗೆನ ದೊಡ್ಡ ಜಾತ್ರೆ ಆ ಊರೊಳಗೆ. ಅವಂದು ಅಧಿಕಾರ, ದುರಾಚಾರಿ ಮನುಷ್ಯ, ಕಣ್ಣು ಸುದ್ದಿಲ್ಲ, ಕೈ ಸುದ್ದಿಲ್ಲ, ಅಂಥ ರಾಜ. ಅದೇನು ಅಧಿಕಾರ ರೊಕ್ಕ ಮಾಡಕ್ಕೆ ಹಚ್ಚತೈತೋ ಏನೋ ಗೊತ್ತಿಲ್ಲ, ಹಂಗೆ ಮಾಡ್ತಾವವು. ಅದಕ್ಕೆ ಸಂಸ್ಕೃತದೊಳಗೆ ಭಾಳ ಚಂದ ಬರದಾರ್ರಿ, ಹಣ, ಅಧಿಕಾರ, ಯೌವನ ಇವು ಮೂರು ಇದ್ದು ಅಂದ್ರೆ ದಾರಿ ತಪ್ಪಿಸ್ತೈತ ಮನುಷ್ಯನ. ಏನೇನ್ರಿ? ರೊಕ್ಕ, ವಯಸ್ಸ, ಅಧಿಕಾರ. ಏಕೈಕಮಪ್ಯನರ್ಥಾಯ, ಎಷ್ಟು ಚಂದ ಬರೀತಾರ ಅವ್ರು. ಒಂದಿದ್ರ ಜೀವನ ಅನರ್ಥ ಆಗತ್ತದ. ಈ ಮೂರೊಳಗ ಒಂದ ಇದ್ರ ಜೀವನ ಅನರ್ಥ ಆಗತ್ತದ. ಇನ್ನು 3-4 ಇದ್ದು ಅಂದ್ರೆ ಮುಗಿದ ಹೋತು ಜೀವನ, ಮುಗಿದೋತು. ಅಂತ ಅಧಿಕಾರಿ ಅವ ಐರಾವತದ ಮೇಲೆ ಆನೆ ಮೇಲೆ ಅಂಬಾರಿ ಮೇಲೆ ಅವನ ಮೆರವಣಿಗೆ. ಅಕ್ಕ ಮಹಾದೇವಿಗೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಂತಾರ, ತಯಾರಾಗ ನೀನು ನೋಡಿ, ನಾವೆಲ್ಲ ಹೆಂಗೆ ಫಸ್ಟ್ ಕ್ಲಾಸ್ ಪೀತಾಂಬರ ಉಟ್ಟುಕೊಂಡು ನೀವು ಜಾತ್ರೆಗೆ ಸಜ್ಜಕ್ಕಿರಲ್ಲ. ನೋಡ್ಬೇಕು ನಮ್ಮ ತಾಯಂದಿರು, ಯಾವ್ದಾರ ಒಂದು ಜಾತ್ರೆ ಇತ್ತಂದ್ರೆ ಮಸ್ತ್ ತಯಾರಾಗಿಬಿಡ್ತಾರೆ ನಮ್ಮ ಮಂದಿ, ನಮ್ಮವುಗಳು. ನಮ್ಮ ಶರಣರು ಹಂಗಿಲ್ರಿ, ಯಾವ್ದು ಇದ್ದದ್ದು ಒಂದು ಪ್ಯಾಂಟ್ ಹಾಕೊಂಡು ಹಂಗೆ ಹಾಕೊಂಡು ನಡಿ ಆಯ್ತು ಮುಗೀತು ನಮ್ದೇನದ, ಏನಲ್ಲ ಹಿಂಗೆ ಹೋಗುದಳು. ನಮ್ಮ ಮಂದಿ ನಮ್ಮವುಗಳು ಹಂಗಿಲ್ರಿ, ಎಲ್ಲ ಪದ್ಧತಿ ಸೀರೆ. ಅದು ಏನಂತಂದ್ರೆ ಯಾವ್ಯಾವ ಫಂಕ್ಷನ್ಕ್ಕೆ ಯಾವ್ಯಾವ ಸೀರೆ ಅವು ಬೇರೆ ಬೇರೆನದಾವ್ರಿ. ಮತ್ತು ಅವತನ್ನೆಲ್ಲ ಪದ್ಧತಿ ಸೀರೆ ಹಾಕೊಂಡು ನಮ್ಮವುಗಳು. ಯವ್ವ ನೀವು ಚಂದ ಇರಬೇಕ್ರಿ, ನೀವು ಸಿಸ್ಟಮೆಟಿಕ್ ಇರಬೇಕ್ರಿ ಯವ್ವ. ಯಾಕಂತಂದ್ರೆ ಆ ಭಗವಂತನ ನಿಮಗೆ ಹಂಗೆಲ್ಲ ನೋಡ್ರಿ. ಈಗ ಇಲ್ಲಿ ಎಷ್ಟು ಮಂದಿ ಅದಿರಿ ಅಷ್ಟು ಕಲರ್ ಅದಿರಿ. ಅಲ್ಲಿ ನಮ್ಮ ಗಾಡಿ ಕಂಪ್ನಿ ಕೂತ ನೋಡ್ರಿ, ಎಲ್ಲ ಒಂದೇ ಥರ ವೈಟ್ ಆ್ಯಂಡ್ ವೈಟ್. ಈ ಕಡೆ ನೋಡ್ರಿ ವೈಟ್ ಆ್ಯಂಡ್ ವೈಟ್. ಇಲ್ಲಿ ನಮ್ಮ ಹೋಗೋಣ ಒತ್ತಟಿಗಿಂತ ನೋಡ್ರಿ, ಯಾ ಕಲರ್ ಬೇರೆ, ಈ ಕಲರ್ ಬೇರೆ, ಈ ಕಲರ್ ಬೇರೆ, ಈ ಎಲ್ಲರೂ ಒಂದೊಂದು ಕಲರ್. ನಿಮಗೆ ಹೆಂಗೆ ಬೇಕಾದಂಗೆ ನೋಡ್ರಿ ವ ಹೆಂಗೆ ಭಗವಂತ. ಅವು ನಮ್ಮ ಹಂಗಿಲ್ರಿ, ಅವ್ನು ಬಿಳಿ ಹೆಂಗೆ ಬಿಳಿ ಪ್ಯಾಂಟ್ ಆದ್ರೆ ಮುಗಿತ ನಮ್ದು ಕತ್ತಿನ. ಅಟ್ಟ ಸಾಯುತಕ ಅದ ಬಿಳಿದ್ರಾಗ ಒದ್ದಾಡಿ ಸಾಯುತ್ತೆ ನಾವು. ಅದ ನೀವು ಅರಿವಿ ಅಂಗಡಿಗೆ ಹೋದ್ರಿ ಅಂದ್ರೆ, ಅಥವಾ ಗಂಡ 2 ಸೀರೆ ತಂದಂದ್ರೆ, ಗಂಡ 2 ಸೀರೆ ತಂದ್ರೆ ಒಬ್ಬ ಹೆಣ್ಮಗಳ ಬುದ್ಧಿ ಅದ ಇಲ್ಲ ನಿನಗ. ಅವ ಅಂತ ಸೀರೆ ತಂದ್ರೆ ಹಿಂಗ ಮಂದೆಲ್ಲ ಸೀರೆ ತಂದು ಕೂಡ ಖುಷಿ ಪಡ್ತಾರ. ನಾ 2 ಸೀರೆ 2000 2,500 ರೂಪಾಯಿಗೆ ಒಂದು ತಂದೀನಿ, ಹಿಂಗ್ಯಾಕೆ ಬೈತೆ ಅಂತಂದಾಗ ಆಕೆ ತಂದದ್ದಕ್ಕೆ ಬೈಯಕ್ಕೆ ಹತ್ತಿಲ್ಲ, ಈ ಹುಟ್ಟದ ಕಲರ್ನ ತಂದದಿಲ್ಲ ಹೊಳ್ಳಿ ತಗೋ, ಅದಕ್ಕೂ ಬೇಸ್ಕೊಳ್ದ. ಈಗ ಏನು ನೀವು ತಂದಿಲ್ಲ 2 ಕಲರ್, ಇವನು ಊಟ ಹರಿದನೀಗ.
ಅವತ್ರನ್ನ ಹೊಳ್ಳಿ ಆ ಕಲರ್ ಉಡಾಕ ಅಲ್ಲಿ ಅಂತೀರಿ ನೀವು. ಮತ್ತು ನಮಗೆ ಬಿಳಿ ಕಲರ್ ಒಟ್ಟ ಬೇಸರ ಬರಂಗಿಲ್ಲಲ್ರಿ ನಮಗೆ. ಬಿಳಿ ಅಂಗಿ ಕರಿ ಪ್ಯಾಂಟ, ಬಿಳಿ ಅಂಗಿ ಕರಿ ಪ್ಯಾಂಟ ಸಾಯುತಕ ಅವ ನಮ್ಮ ಮಗಳ್ದು ನೋಡ್ರಿ. ಮತ್ತು ಎಲ್ಲ ಹಬ್ಬಗಳು ನಿಮ್ಗರಿ ಅವ. ನೀವು ಒಂದೇ ಹಬ್ಬದಿಂದ ಪಂಚಾಂಗದಾಗ ನೋಡ್ಬೇಕ್ರಿ, ಹೋಗಿ ನೋಡ್ರಿ ನೀವು. ಎಲ್ಲ ಹುಣಿವಿ, ಎಲ್ಲ ಹಬ್ಬ, ಅಮಾಸಿ ಎಲ್ಲಾನು ನೀವ ವಿಜೃಂಭಣೆ, ನಿಮ್ಮ ಹಬ್ಬಗಳು. ಶೀಗಿ ಹುಣ್ಣಿಮ್ಯಾಗ ಏನು ನಾವು ಹಾಡ್ಕೊ ತಗೊಂಡ್ರನ? ಶೀಗಿ ಹುಣ್ಣಿಮೆ ದಿವಸ ಇಲ್ಲ. ಗೌರಿ ಹುಣ್ಣಿಮೆ ದಿವಸ ಗೌರವ್ ನಾವು ತರೋಣ ಇಲ್ಲ. ಪಂಚಮಿ ದಿವಸ ಸೀರೆ ಉಟ್ಕೊಂಡು ನಾವು ಜೋಕಾಲಿ ಇಲ್ಲ. ಯಾವ ದೀಪಾವಳಿ ಹಬ್ಬದಾಗ ಒಟ್ಟ ನಿಮ್ಗೆ ಹೇಳ್ತಾನೆ ರೀ, ಕ್ಯಾಲೆಂಡರ್ ತೆಗೆದು ನೋಡ್ರಿ, 12 ಹುಣಿವಿ 12 ಅಮಾಸಿ ಎಲ್ಲ ದೇವ್ರು ನಿಮ್ಗೆ ಕೊಟ್ಟಾನ. ಹಿಂಗಾಗಿ ನಮ್ಮ ಗಂಡು ಮಕ್ಕಳ ಮ್ಯಾಲೆಲ್ಲ ದೇವ್ಲೋಕಕ್ಕೆ ಹೋತತ್ರಿ. ಏನ್ರಿ ದೇವ್ರ ಹಿಂಗೆ ಅನ್ಯಾಯ ಮಾಡೋದ ನೀವು? ಎಲ್ಲ ಅವ್ರಿಗೆ ಕೊಟ್ಟು ಬಿಟ್ಟಾರಲ್ಲ, ಹಬ್ಬ ಹುಣ್ಣಿಮೆ ಎಲ್ಲ ಅವ್ರಿಗೆ ಕೊಟ್ಟು ಬಿಟ್ಟಾರಿ. ಮತ್ತು ನಮಗರ ಒಂದರ ಬೇಕಲ್ಲ, ನಾವೇನು ನಿಮ್ಮ ಕಣ್ಣಾಗ ಕಾಣೋದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಕೂತು ನಾವೇನು ದೇವ್ರ ಮುಂದೆ ಹಿಂಗ ಅಂದ್ರೆ ಅವ್ ದೇವ್ರ ಎಷ್ಟು ಶಾನೆ ನೋಡ್ರಿ. ಅದ ದೊಡ್ಡ ಹಬ್ಬ ಹೋಗ್ರಿಪ್ಪ ನಿಮ್ಗೆ ಅಂದ ಅವ. ಅದು ಒಂದು ಹಬ್ಬ ರೀ ನಮ್ಮದು. ಮತ್ತು 12 ತಿಂಗಳದಾಗ ಹುಡುಕ್ಯಾಡಿ ನೋಡಿರ್ಬೇಕಾರ ಸಿಗುದು ನಮಗೆ. ಅದು ಮತ್ತು ಎಂತಾದ್ರಿ ನಮ್ಮ ಹಬ್ಬ. ನಿಮ್ಮ ಹಬ್ಬಗಳು ಚಲೋ ಚಲೋ ಸೀರೆ ಉಟ್ಕೊಂಡು ಟ್ರಿಮ್ ಆಗಿ ನೀವು ಹೊರಗೆ ಬರೋದು, ನಾವು ಹರಕಂಗಿ ಹರಕ ಪ್ಯಾಂಟ, ಆನಂತರ ಮೋತಿಗೆ ಡಾಂಬರ ಮಸಿ. ಏನು ನಮ್ಮ ಹನಿಬಾರಿ ಇರ್ಬೇಕ್ರಿ ಇದು. ನಮ್ಮ ಕಾಕಾಗಳದು ನಮ್ಮ ಹಿರಿಯರ್ದು ಎಲ್ಲ ನಮಗೆ ಇಂಥ ಹಬ್ಬ. ನಮ್ಮ ಒಳಗೆ ನೋಡಿರ್ಬೇಕು ಎಷ್ಟು ಚಂದ ಹಬ್ಬಗಳೆಲ್ಲ. ಶೃಂಗಾರ, ಜಗತ್ತು ಶೃಂಗಾರ ಕಾಣೋದು ನಿಮ್ಮಿಂದ ರೀವ. ಈಗ ಮದುವೆಯಾಗ ತಗೋರಿ, ಮದುವೆ ಉದಾಹರಣೆ ತಗೊಂಡ್ರಿ ಅಂದ್ರೆ ನೀವು ಪೆಂಡಾಲ್ ತುಂಬ ಹಂದರ ತುಂಬ ನೀವು ಓಡಾಡ್ತಿರ್ತೀರಂತ ಮದುವೆ ಚಂದ ಕಾಣ್ತೈತೆ. ಅಟ್ಟು ನಮ್ಮೂ ಆದ್ರೆ ಅದು ಮಂಗೆ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಶರಣರೆಲ್ಲ ಸುಮ್ಮನೆ ಹೇಳ್ತಾನೆ ಹಂಗೆ. ನಮ್ಮ ಒಟ್ಟ ಗಂಡು ಮಕ್ಳು ಒಟ್ಟ ಹೊರತುಪಡಿಸಿ ನಾವು ಒಂದೇನಾರ ಹೆಣ್ಣು ಮಕ್ಕಳನ್ನ ನಾವು ಹೊರತುಪಡಿಸಿ ನಾವು ಲಗ್ನ ಮಾಡ್ತೀವಿ ಅಂದ್ರೆ ಅದು ಆಗಂಗಿಲ್ಲ ರೀ, ಚಂದು ಕಾಣಂಗಿಲ್ಲ. ನೋಡ್ಬೇಕು ನಮ್ಮ ಮವುಗಳು ಮದುವೆಯಾಗ ಹಿಂಗೆ ಬ್ಯುಸಿ ಇರ್ತಾರ. ಅಣ್ಣನ ಮದುವೆ ಇರ್ಬೇಕು, ತಮ್ಮನ ಮದುವೆ ಇರ್ಬೇಕು, ಮಕ್ಕಳ ಮದುವೆ ಇರ್ಬೇಕು. ಆ ಮನೆಯಿಂದ ಈ ಮನೆಗೆ, ಈ ಕೋಲಿಂದ ಆ ಕೋಲಿಗೆ ಓಡಾಡ್ದ ಏನು ಕೆಲಸ ಇರಂಗಿಲ್ಲ, ಬಗ್ಗಿಸಿರಂಗಿಲ್ಲ. ಸೋಮು ಓಡಾಡ್ ಅಂದ್ರೆ ನಮ್ಮ ಮವುಗಳಿಗೇನ ನಾನಾ ಬೀಜಿ ಅದನ್ನ ಎಲ್ಲ ನನ್ನಿಂದ ನಡೆದೈತೆ ಅನ್ನುವಂಗ ನಮ್ಮ ಮವುಗಳು ಒಟ್ಟು ಆ ಕೋಲಿ ಯಾರು ಹಾದ್ಯಾಗ ತಂಗಿ ಇದು ಇದವ ಅನ್ಕೊಲ್ ನಿಂದ್ರ ಯವ್ವ ಅನ್ನೋದತ್ತಿ ಮಾತು ಓಡೇ ಹೋಗೋದು ಒಳಗೆ ಹೋಗಿ 2 ನಿಮಿಷ ಸುಮ್ ಕೂತು ಬರ್ತಾಳೆ. ಕರೆ ಎಲ್ಲ ನಮ್ಮಿಂದ ನಡೆದೈತೆ ಅನ್ನುವಂಗೆ ಆಗಲತ್ತ ನಮ್ಮ ತಾಯಿಯಂದಿರೋದು. ಹಂಗೇನಪ್ಪ ಅಂತಂದ್ರೆ ಅಷ್ಟು ಬ್ಯುಸಿ ಆಗಿರ್ತೀವಿ ಮದುವೆ ಒಳಗೆ. ಆ ರೀತಿ ಎಲ್ಲ ಹಬ್ಬಗಳು ಹುಣ್ಣಿಮೆಗಳು ನಿಮ್ಮ ತಯಾರಾಗಂತ ತಿಳ್ಕೊಂಡು ಅಕ್ಕ ಮಹಾದೇವಿಗೆ ಅವರೆಲ್ಲರೂ ಹೇಳಿ ಒತ್ತಾಯದಿಂದ ಚಲೋ ಸೀರೆ ಉಡಿ. ನಿಮ್ಗೆ ಹೇಳ್ತೀನಿ, ಏನೂ ಇರಲಿಲ್ಲ ಅಂದ್ರೂ ಅಷ್ಟು ಸೌಂದರ್ಯವತಿ ಇದ್ದಳ್ರಿ ಅಕ್ಕ ಮಹಾದೇವಿ. ಏನೂ ಇಲ್ಲ, ಸುಮ್ಮ ಸಾದಾ ಸೀರೆ ಅಟ್ಟ ಉಟ್ಕೊಂಡು ಸುಮ್ಮ ಕೂತ್ರು ಅಷ್ಟು ಸೌಂದರ್ಯ ಇದ್ದಳು. ಇವರೆಲ್ಲ ಗೆಳತಿಯರು ಕೂಡ ಆಕೆಗೆ ಚಂದ ಸೌಂದರ್ಯವತಿಯನ್ನಾಗಿ ಮಾಡಿ ಚಲೋ ಬಟ್ಟೆ ಹಾಕಿ ಇಷ್ಟೆಲ್ಲ ಮಾಡಿದ ಕೂಡಲೇ ನಿಮ್ಗೆ ಹೇಳ್ತೀನಿ ರೀ, ಅಕ್ಕ ಮಹಾದೇವಿಗೆ ಅವ್ರ ಮಗಳು ಅವ್ರ ಅವ್ ಅಂದ್ಲು ಹೊರಗೆ ಬಂದ ಕೂಡಲೇ ಗೆಳತಿಯರಿಗೆ ಕೈ ಮುಗಿದ್ಲಂತ. ಇದೊಮ್ಮೆ ಏನು ನನ್ನ ಮಗಳನ್ನು ಶೃಂಗಾರ ಮಾಡಿರಿ, ಇನ್ನೊಮ್ಮೆ ಮಾಡಬೇಡ್ರಿ ಅವ್ವ, ಯಾಕಂದ್ರೆ ನನ್ನ ಮಗಳಿಗೆ ನಂದ ನೆದರಾಗುತ್ತದ, ಇನ್ನು ಮಂದಿದ ಎಟ್ಟು ನೆದರಾಗಬಾರ್ದು, ಬ್ಯಾಡ ಅಂತ ತಿಳ್ಕೊಂಡು ಹೇಳಿದ್ಲಂತ. ಮ್ಯಾಲ ಮಾಳಿಗೆ ಮೇಲೆ ಹೋಗಿ ನಿಂದಿರ್ತಾರ್ರಿ ಅಕ್ಕ ಮಹಾದೇವಿನ ಕರ್ಕೊಂಡು ಆಕಿ ಒಲ್ಲೆಂತಿರ್ತಾಳೆ. ಒಟ್ಟು ಪರಪುರುಷರನ್ನು ಒಟ್ಟು ನೋಡಾಕ ಒಲ್ಲೆಂತಿರ್ತಾಳೆ.